ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಕಾಂಗ್ರೆಸ್ನಲ್ಲಿ ರಾಜಣ್ಣನನ್ನ ಹೊರಗೆ ಹಾಕಬೇಕು ಅನ್ನೋ ಗುಂಪಿದೆ. ಎಂಎಲ್ಸಿ ಸಿಟಿ ರವಿಯಿಂದ ಹೊಸ ಬಾಂಬ್. ರಾಜಣ್ಣ ಬಿಜೆಪಿಗೆ ಬರ್ತೀನಿ ಅಂದಿಲ್ಲ, ನಾವು ಕರೆದಿಲ್ಲ ಅಂತ ಸ್ಪಷ್ಟನೆ. ಸಂಪುಟದಿಂದ ರಾಜಣ್ಣಗೆ ಕೋಕ್ ನೀಡಿರುವುದರ ಹಿಂದೆ ಷಡ್ಯಂತ್ರದ ಆರೋಪ. ರಾಜಣ್ಣ ಆಪ್ತರಿಂದ ಡಿಕೆ ಶಿವಕುಮಾರ್ ಮೇಲೆ ನೇರ ಆರೋಪ. ಇಷ್ಟೆಲ್ಲ ನಡೀತಿದ್ರು ಡಿಸಿಎಂ ರದ್ದು ಮಾತ್ರ ಸೈಲೆಂಟ್ ಮಂತ್ರ. ಮಾಜಿ ಸಚಿವ ಕೆಎನ್ ರಾಜಣ್ಣಗೆ ಇಂದು ಮತ್ತೊಂದು ಅಗ್ನಿ ಪರೀಕ್ಷೆ. ಮಂತ್ರಿಗಿರಿ ಕಳೆದುಕೊಂಡ ನಡುವೆ ಪ್ರತಿಷ್ಠೆಯಾದ ತುಮಕೂರು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನ. ಸತತ 7ನೇ ಬಾರಿಗೆ ಗದ್ದುಗೆ ಏರಲು ಪ್ಲಾನ್. ಸಚಿವ ಎಚ್.ಸಿ. ಮಹದೇವಪ್ಪ ಹೆಸರಲ್ಲಿ ಮಹಿಳೆಯರು ಯುವಕರಿಗೆ ವಂಚನೆ. ಸರ್ಕಾರದ ವಿವಿಧ ಸವಲತ್ತು ಸಾಲ ಕೊಡಿಸೋದಾಗಿ ಮೋಸ. ಬರೋಬ್ಬರಿ 27 ಲಕ್ಷ ಪಂಗನಾಮ. ವಂಚನೆಗೊಳಗಾದವರಿಂದ ತಲಕಾಡು ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ. ದಾವಣಗೆರೆ ಎಸ್ಪಿ ಉಮಾ ಪ್ರಶಾಂತ್ ನಾಯಿಗೆ ಹೋಲಿಕೆ. ನೋಟಿಸ್ ನೀಡಿದ ಪೊಲೀಸರಿಂದ ಸ್ಪೀಕರ್ ಅನುಮತಿ ಪಡೆಯಲು ಸಜ್ಜು. ಬಿಜೆಪಿ ಶಾಸಕ ಬಿಪಿ ಹರೀಶ್ಗೆ ಬಂಧನ ಭೀತಿ. ಕೆವಿ ಧನಂಜಯ್ ಸೇರಿ ವಕೀಲರು ಷಡ್ಯಂತ್ರದ ಭಾಗವಾಗಿರೋ ಸಾಧ್ಯತೆ. ಅವರನ್ನು ತನಿಖೆ ಮಾಡಬೇಕು ಅಂತ ಧರ್ಮಸ್ಥಳ ಗ್ರಾಮಸ್ಥರ ಒತ್ತಾಯ. ಎಸ್ಐಟಿ ಅಧಿಕಾರಿಗಳಿಗೆ ರಾಜೇಂದ್ರ ಅಜ್ರಿ ಸೇರಿ ಹಲವರಿಂದ ದೂರು. ಚಿನ್ನಯ್ಯನನ್ನ ಮತ್ತೆ 3 ದಿನ ಕಸ್ಟಡಿಗೆ ಪಡೆದ ಎಸ್ಐಟಿಯಿಂದ ವಿಚಾರಣೆ. ಮಹಜರ್ಗಾಗಿ ಮಂಡ್ಯ, ದೆಹಲಿಗೂ ಕರೆದೊಯ್ಯುವ ಸಾಧ್ಯತೆ. ರಾಷ್ಟ್ರ ರಾಜಧಾನಿಯಲ್ಲೂ ಬುರುಡೆ ರಹಸ್ಯ ಭೇದಿಸುವ ಪ್ಲಾನ್. ಬುರುಡೆ ಪ್ರಕರಣವನ್ನ ಎನ್ಐಎಗೆ ಒಪ್ಪಿಸುವಂತೆ ಜೈನ ಮುನಿಗಳ ಒತ್ತಾಯ. ಸೆಪ್ಟೆಂಬರ್ 8ರಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಮನವಿ ಸಲ್ಲಿಸಲು ತೀರ್ಮಾನ. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಿರೋರ ವಿರುದ್ಧ ಕ್ರಮಕ್ಕೆ ಒತ್ತಾಯ. ರಾಜ್ಯದಲ್ಲಿ ಬಾಣಂತಿಯರ ಸರಣಿ ಸಾವಿನ ಬೆನ್ನಲ್ಲೇ ಅಲರ್ಟ್. ಸಂಪುಟದಲ್ಲಿ ಚರ್ಚೆ ಮಾಡಲು ಆರೋಗ್ಯ ಸಚಿವರ ನಿರ್ಧಾರ. ಬಾಣಂತಿಯರ ಸಾವನ್ನ ತಡೆಗಟ್ಟುವುದು ನಮ್ಮ ಗುರಿ ಎಂದ ದಿನೇಶ್ ಗುಂಡೂರಾವ್. ಅಪ್ಪನಿಗೆ ಕೆಡ್ಡ ತೋಡಿದ್ದ ಕುಲಪುತ್ರ. ತಂದೆಯನ್ನ ಟ್ರ್ಯಾಪ್ ಮಾಡಲು ಹೋಗಿ ತಾನೇ ಹಳ್ಳಕ್ಕೆ ಬಿದ್ದ ಮಗ. ಮಂಡ್ಯದ ಮದ್ದೂರಲ್ಲಿ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಅಪ್ಪನ ಅಶ್ಲೀಲ ವಿಡಿಯೋ ಹಾಕಿ ಹಣಕ್ಕೆ ಡಿಮ್ಯಾಂಡ್. ದೂರು ಹಿನ್ನೆಲೆ ಮಗನ ಬಂಧಿಸಿ ಜೈಲಿಗಟ್ಟಿದ ಪೊಲೀಸರು. ಬಾಡಿಗೆ ನೆಪದಲ್ಲಿ ಕಾರುಗಳ ಕಳ್ಳತನ. ತಮ್ಮ ಮೋಜು ಮಸ್ತಿಗಾಗಿ ಕದ್ದು ಜಾಲಿ ಟ್ರಿಪ್. ಓರ್ವ ಅಪ್ರಾಪ್ತ ಸೇರಿ 5ರನ್ನ ಬಂಧಿಸಿದ ನೆಲಮಂಗಲ ಪೊಲೀಸರು. ಸದ್ದಿಲ್ಲದೆ ದ್ವಿತೀಯ ಪಿಯು ಪರೀಕ್ಷಾ ಶುಲ್ಕ ಹೆಚ್ಚಳಕ್ಕೆ ತಯಾರಿ. 675 ರೂಪಾಯಿ ಶುಲ್ಕದಲ್ಲಿ 400 ರೂಪಾಯಿ ಪಡೀತಿದ್ದ ಶಿಕ್ಷಣ ಇಲಾಖೆ. ಬಾಕಿ 275 ರೂಪಾಯಿ ಭರಿಸುತ್ತಿದ್ದ ಸರ್ಕಾರ. ವ್ಯತ್ಯಾಸ ಸರಿಪಡಿಸೋಕೆ ಶುಲ್ಕ ಪರಿಷ್ಕರಣೆಗೆ ಪ್ಲಾನ್. ಪೋಷಕರಿಂದ ವಿರೋಧ. ಲಂಚ ಸ್ವೀಕರಿಸುವ ವೇಳೆ ಲೋಕಾಯುಕ್ತ ಬಲೆಗೆ ಬಿದ್ದ ಪಿಸಿ. ಫೋಕ್ಸೋ ಕೇಸಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಗೆ 75,000ಕ್ಕೆ ಬೇಡಿಕೆ. ಹಣ ತಗೊಳ್ಳುವಾಗಲೇ ಪಿಸಿ ಅಂಬರೀಶ್ ಲಾಕ್. ಪಿಎಸ್ಐ ಜಗದೇವಿ ಹಾಗೂ ಪಿಸಿ ಮಂಜುನಾಥ್ ಪರಾರಿ. ಬುರುಡೆ ಪ್ರಕರಣದಲ್ಲಿ ಯೂಟ್ಯೂಬರ್ ಅಭಿಷೇಕ್ ತೀವ್ರ ವಿಚಾರಣೆ. ಲೈಕ್ಸ್ ವ್ಯೂಸ್ಗಾಗಿ ವಿಡಿಯೋ ಮಾಡಿದ್ದಾಗಿ ಅಭಿ ತಪ್ಪೊಪ್ಪಿಗೆ. ಎಸ್ಐಟಿ ಅಧಿಕಾರಿಗಳ ಮುಂದೆ ಕಣ್ಣೀರಿಟ್ಟ ಮಾಹಿತಿ. ಕಲಬುರಗಿ ರೈತರಿಗೆ ಆಘಾತ ನೀಡಿದ ವರುಣದೇವ. ಜಿಲ್ಲೆಯಾದ್ಯಂತ ಸುರಿದ ಧಾರಾಕಾರ ಮಳೆಗೆ ಬರೋಬ್ಬರಿ 1 ಲಕ್ಷಕ್ಕೂ ಅಧಿಕ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿ. ಆರ್ಥಿಕ ನಷ್ಟಕ್ಕೆ ಸಿಲುಕಿರುವ ರೈತಾಪಿ ವರ್ಗ. ಅಧಿಕಾರಿಗಳಿಂದ ಬೆಳೆ ಹಾನಿ ಸಮೀಕ್ಷೆ ಶುರು. ಪ್ರಧಾನಿ ನರೇಂದ್ರ ಮೋದಿ ತಾಯಿಗೆ ಅವಾಚ್ಯ ಪದಗಳಿಂದ ನಿಂದನೆ. ಬಿಹಾರ ರಾಜ್ಯ ಬಿಜೆಪಿ ನಾಯಕರಿಂದ ಬಿಹಾರ್ ಬಂದ್. ರಾಹುಲ್ ಗಾಂಧಿ ಕ್ಷಮೆ ಕೇಳಲು ಪಟ್ಟು ಹಿಡಿದು ಬೀದಿಗಿಳಿದ ಕಮಲ ಪಡೆ. ಪೃಥ್ವಿ ಶಾ ಬಾಳಲ್ಲಿ 3ನೇ ಹುಡುಗಿ ಎಂಟ್ರಿ.
ನಿಧಿ ತಾಪಾಡಿಯ ದೂರಾದ ಬಳಿಕ ಕ್ರಿಕೆಟರ್ ಲೈಫ್ಗೆ ಹೊಸ ಗೆಳತಿ. ಆಕೃತಿ ಅಗರ್ವಾಲ್ ಜೊತೆ ಕಾಣಿಸಿಕೊಂಡ ಕ್ರಿಕೆಟ್ ಆಟಗಾರ. ಕಾಂತಾರ ಚಾಪ್ಟರ್ 1 ಸಾಂಗ್ ರಿಲೀಸ್ ಮಾಡದಿರಲು ನಿರ್ಧಾರ. ನೇರವಾಗಿ ಸಿನಿಮಾದಲ್ಲೇ ಕಣ್ತುಂಬಿಕೊಳ್ಳಬೇಕಿರೋ ಫ್ಯಾನ್ಸ್. 6 ಫೈಟ್ ಸೀಕ್ವೆನ್ಸ್ ಇರೋದನ್ನ ಕೇಳಿ ಅಭಿಮಾನಿಗಳು ಥ್ರಿಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.